ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸಾಯಂಕಾಲದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ಬೇರೆ ಇನ್ನೂ ಒಂದು ಯಾವುದೋ ಬೇರೆ ಪ್ರೋಗ್ರಾಮ್ಗೆ ಹೋಗಿದ್ವಿ. ಅದು ಯಾವುದು ಏನು ಅಂತ ನಾನು ವೀಡಿಯೋ ಆಮೇಲಿಂದ ಹಾಕ್ತೀನಿ. ಇವಾಗ ತುಂಬ ದಿನದಿಂದ ಅಂದ್ಕೊಂಡಿದ್ದಂತೂ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಅದು ಬಂದು ಉಜ್ಜಿನಿ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಇವತ್ತು ಸೋದೆ. ಹಾಗಾಗಿ ಹೋಗೋಣ ಅಂತ ಚಿಕ್ಕಮ್ಮನೆಲ್ಲ ಕರೆದವ್ರು, ಯಾರು ಬರಲ್ಲ ಅಂದರು. ಇವಾಗ ಬರೀ ನಾನು, ನಮ್ಮ ಮನೆಯವರು, ರಕ್ಷಿ, ಇಷ್ಟೇ ಜನ ಹೋಗ್ತಾ ಇದ್ದೀವಿ. ಇವತ್ತು ಅಡುಗೆ ಡಿಪಾರ್ಟ್ಮೆಂಟೆಲ್ಲ ಚಿಕ್ಕಮ್ಮನಿಗೆ ಬಿಟ್ಟಿದ್ದೀನಿ. ಅವರೆಲ್ಲ ಅಡುಗೆ ಮಾಡ್ಕೋಬೇಕು. ಇವಾಗ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ, ಬನ್ನಿ. ಹಾಗಿದೆ ನೋಡಿ, ನಾವು ಹೊರಟಿದ್ದೀವಿ. ಸಾಯಂಕಾಲ ಟೈಮ್ ಅಲ್ವಾ, ತುಂಬ ತಣ್ಣಗಿತ್ತು ವಾತಾವರಣ ಅಂತನೂ. ಗಾಡೀಲಿ ಇನ್ನೂ ಒಂದು ಸ್ವಲ್ಪ ದೂರ ಹೋಗೋಣ ಅನಿಸ್ತಾಯಿತ್ತು. ಅಷ್ಟೊಂದು ಕೂಲಾಗಿತ್ತು ವಾತಾವರಣ ಅಂತೂ. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕೊಂಡೋಗಿ ಬೆಂಕಿ ಇಟ್ಬಿಟ್ಟಿದ್ರು. 6 ಗಂಟೆಗೆ ಬೆಂಕಿ ಇಟ್ಬಿಡ್ತಾರಂತೆ. ತುಂಬ ಅಂದರೆ ತುಂಬಾ ಜಾಸ್ತಿ ಸೌದೆ ಇರುತ್ತೆ. ಹಾಗಾಗಿ ಆ ಸೌದೆ ಬೇಯಬೇಕಲ್ವ, ಹಾಗಾಗಿ ಬೇಗನೆ ಬೆಂಕಿ ಇಟ್ಟಿದ್ದಾರೆ. ನೋಡಿ ಎಷ್ಟೊಂದು ಜೋರಾಗಿ ಉರಿತಾ ಇದೆ ಅಂತ ಹೇಳ್ಬಿಟ್ಟು. ಇಷ್ಟು ದೂರ ನಿಂತ್ಕೊಂಡೇನೆ ಎಷ್ಟೊಂದು ಕಾವಾಯ್ತಾ ಇತ್ತು ನೋಡಿ. ಆಲ್ರೆಡಿ ನೋಡಿ ಬೆಂಕಿ ಇಟ್ಬಿಟ್ಟಿದ್ದಾರೆ. ಇದು ಬಂದು ದೇವಸ್ಥಾನದ ಮುಂದೆನೆ ಗೊತ್ತಾ ನಿಮಗೆ? ಅಲಂಕಾರ ಚೆನ್ನಾಗಿ ಮಾಡೋರಲ್ವಾ? ದೇವಸ್ಥಾನದ ಹೊರಗಡೆನೇ ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇನ್ನು ಒಳಗಡೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರೋ ಗೊತ್ತಿಲ್ಲ. ಕೊನೆಗೂ ಅಷ್ಟು ದೂರ ಹೋಗಿ ಆ ತಾಯಿ ದರ್ಶನ ಮಾಡೋದಕ್ಕಾಗಲಿಲ್ಲ. ಕೊಂಡಕ್ಕೆ ಬೆಂಕಿ ಇಟ್ಬಿಟ್ಟಿದ್ರು ನಾವು ಹೋಗೋಷ್ಟರಲ್ವಾ. ದೇವಸ್ಥಾನನೂ ಕ್ಲೋಸ್ ಆಗಿತ್ತು, ಡೋರು ಕ್ಲೋಸ್ ಮಾಡಿಬಿಟ್ಟಿದ್ರು. ಅವ್ರು ಎಷ್ಟೊತ್ತಿಗೆ ತೆಗಿತಾರೆ ಏನು ಅಂತಲೂ ನಮಗೆ ಗೊತ್ತಿರಲಿಲ್ಲ. ನಾವು 10:30ವರೆಗೂ ಅಲ್ಲೇ ವೆಯ್ಟ್ ಮಾಡಿದ್ವಿ. ಹಂಗೂ ದರ್ಶನ ಮಾಡೋದಕ್ಕಾಗಲಿಲ್ಲ. ಪರವಾಗಿಲ್ಲ, ಈ ವರ್ಷ ಈ ರೀತಿ ಆಗಿದೆಯಲ್ವ, ನೆಕ್ಸ್ಟ್ ವರ್ಷ ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ನೋಡೋಣ. ಏನೂ ಗೊತ್ತಿಲ್ಲದೆ ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಲ್ವ, ಹಾಗಾಗಿ ಸ್ವಲ್ಪ ಏನೂ ಗೊತ್ತಾಗಲಿಲ್ಲ ನನಗೂ. ಯಾವ ಟೈಮಿಂಗ್ಸ್ಗೆ ಹೋಗಬೇಕು, ಎಷ್ಟೊತ್ತಿಗೆ ಕೊಂಡಕ್ಕೆ ಬೆಂಕಿ ಇಡ್ತಾರೆ ಏನೂ. ಕೊಂಡದ ಸೌದೆ ಉರಿಬೇಕಲ್ಲ ಅಂತ ಹೇಳ್ಬಿಟ್ಟು ಅವರು 6 ಗಂಟೆಗೇನೆ ಬೆಂಕಿನ ಇಟ್ಬಿಡ್ತಾರಂತೆ. ಬೆಳಗ್ಗೆಯಿಂದ 11 ಗಂಟೆಯಿಂದನೇ ಕೊಂಡ ಸೌದೆ ತೊಗೊಂಬಂದು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರಂತೆ. ಇಲ್ಲಿ ನೋಡಿ ಎಷ್ಟೊಂದು ಕೊಂಡ ಸೌದೆ ಇರುತ್ತೆ ಅಂದರೆ ಕ್ರೇನಲ್ಲಿ ಆ ಸೌದೆನ ಜೋಡಿಸ್ತಾರಂತೆ. ಅಷ್ಟೊಂದು ಸೌದೆ ಇರುತ್ತೆ ನೋಡಿ ಅಲ್ಲಿ. ಆಮೇಲೆ ಇಲ್ಲಿ ಬಂದೆ, ಇಲ್ಲಿ ಸ್ವಲ್ಪ ಎಷ್ಟೊಂದು ಥರ ಎಲ್ಲ ಅಡುಗೆ ಮಾಡಿ ಇಟ್ಟಿದ್ರು. ಅದು ಯಾಕೆ ಏನು ಅಂತ ವಜ್ಜಿನ ಕೇಳಿದೆ. ವಜ್ಜಿ ಹೇಳ್ತಾ ಇದ್ದಾರೆ ನೋಡಿ. ಇದು ಯಾವಾಗ ಇದು ಕೊಡೋದು ನೀವು? ಮನೆಗೆ ಊರ್ ಕಡೆ ತಗೊಂಡೈತಾರೆ. ಬೆಳಗಾನೆ ಹಿಂಗೆ ಇಕ್ಕಿರ್ತೀರಾ ನೀವು? ಎಲ್ಲ ಹೊಸ ತಪ್ಪಲೆಲ್ಲ ಮಾಡ್ಬೇಕಾ? ಇಲ್ಲೇ ಒಲೆ ಉಡಿ ನೀವು ಬಂದು ಮಾಡದ? ನೀವು ಈಗ ಒಕ್ಲಾರ ಹಿಂಗ್ ಮಾಡದ? ಇಲ್ಲಾಂದ್ರೆ ಅರ್ಕೆ ಗಿರ್ಕೆ ಮಾಡ್ಕೊಂಡಾರ ಅಂತ ಕೇಳ್ದು. ನೈವೇದ್ಯ ಮಾಡೋ ಥರ ಮಾಡ್ಬಿಟ್ಟು ಹೋಗೋದು ಎಲ್ಲ. ಬರೀ ಬೆಲ್ದನ ಬರೀ ಬಿಳೆನ ಅಷ್ಟೇ ಮಾಡ್ಬೇಕಾ? ಸಾಂಬಾರಲ್ಲ, ಬರೀ ಮೊಸರನ್ನ ಮಾಡ್ತಾರೆ ನೋಡಿ. ಅಲ್ಲಿ ಪುಟಾಣಿ ಒಲೆ ಇಟ್ಕೊಂಡು ಮತ್ತು ಹೊಸ ತಪ್ಪಲೆ ತೊಗೊಂಬಂದು ಅವ್ರು ಅಡುಗೆ ಮಾಡಿದರು. ಆ ಒಲೆ ನೋಡಿ ನನಗೆ ಏನಕ್ಕೆ ಈ ಥರ ಮಾಡಿದ್ದಾರಲ್ಲ ಅಂತ ಕ್ಯೂರಿಯಾಸಿಟಿ ಆಗ್ತಾಯಿತ್ತು. ಆಮೇಲೆ ನಮ್ಮ ಮನೆಯವರು ಬಾಯಿಲೊಂದು ಅಜ್ಜಿ ಐತೆ, ಕೇಳಿ ಹೇಳಿಸ್ತೀನಿ ಏನು ಅಂದ್ಬಿಟ್ಟು ಕರ್ಕೊಂಡೋದ್ರು. ಆ ಅಜ್ಜಿ ನೀಟಾಗಿ ಹೇಳ್ತಾಯಿತ್ತು, ಹಿಂಗೆಲ್ಲ ಮಾಡ್ಬೇಕಣವ, ನಮ್ಮ ಪದ್ಧತಿ ಈ ಥರ ಮಾಡಬೇಕು. ಮತ್ತು ದೇವರು ಬಂದು ತೀರ್ಥ ಹಾಕಿ ಹೋದ್ಮೇಲೆ ನಾವು ಇದನ್ನೆಲ್ಲ ಮನೆಗೆ ತೊಗೊಂಡು ಹೋಗ್ತೀವಿ ಅಂತ. ಅದು ಬರೀ ಬಿಳಿಯನ್ನ ಅಂದರೆ ವೈಟ್ ರೈಸು ಮತ್ತು ಬೆಲ್ದನ ಅಷ್ಟೇ ಅಂತ ಅವ್ರು ಮಾಡಿದ್ದು, ಬೇರೆ ಏನೂ ಮಾಡಿರಲಿಲ್ಲ. ಅವ್ರು ಎಷ್ಟು ನೀಟಾಗಿ ಬಟ್ಟೆ ಕಟ್ಬಿಟ್ಟು
ಅದ್ರ ಮೇಲೆ ಒಂದೊಂದು ಕೋಲು ಇಟ್ಬಿಟ್ಟು ಹೋಗಿದ್ರು. ಯಾರು ಬಂದು ಏನು ಮುಟ್ಟಲ್ಲ ಕಣವ, ಹಿಂಗೆ ಇರುತ್ತೆ, ಅವ್ರು ಬಂದು ತೇರ್ತಾಕೋ ಹೋದ್ಮೇಲೆ ನಾವು ಮನೆಗೆ ತೊಗೊಂಡು ಹೋಗ್ತೀವಿ, ಊರವರೆಲ್ಲರೂ ಸುದ ಮಾಡಿದ್ದೀವಿ ಅಂತ. ಅವ್ರು ಎಷ್ಟು ಚೆನ್ನಾಗಿ ಒಬ್ಬೊಬ್ಬರು ಪಕ್ಕನೇ ಒಲೆಗಳನ್ನ ಮಾಡಿದ್ರು ಅಂದರೆ ನಿಜ ಅಲ್ಲಿ ರಿಯಲಾಗಿ ನೋಡಿದಾಗ ನಂಗೆ ತುಂಬಾ ಖುಷಿ ಆಗ್ತಾಯಿತ್ತು. ಚಿಕ್ಕ ಮಕ್ಕಳು ಆಟ ಆಡಿಕೊಂಡು, ಅವಾಗೆಲ್ಲ ನಾವು ಚಿಕ್ಕವರಿದ್ದಾಗ ಆ ರೀತಿ ಒಲೆ ಮಾಡಿಕೊಂಡು ಮತ್ತು ಚಿಕ್ಕ ಪುಟಾಣಿದು ಮಣ್ಣಲ್ಲಿ ಪಾತ್ರೆ ಮಾಡಿಕೊಂಡು ಆಟ ಆಡ್ತಾ ಇದ್ವಲ್ಲ, ಅದೆಲ್ಲ ನೆನಪಾಗ್ತಾಯಿತ್ತು ನನಗಂತೂ. ಹಳೇ ಅಂದರೆ ಚಿಕ್ಕ ವಯಸ್ಸಿನ ಜೀವನನೇ ಚೆಂದ ಅಂತ ಅನಿಸುತ್ತೆ ಕೆಲವೊಂದು ಸರಿ. ಇವಾಗಿನ ಬ್ಯುಸಿ ಲೈಫಲ್ಲಿ ನೆನೆಸ್ಕೊಂಡ್ರೆ ಆವಾಗಿನ ಲೈಫ್ ಸ್ಟೈಲ್ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತೆ. ಅಲ್ಲಿಂದ ಬಂದು ಸ್ವಲ್ಪ ಚಿಂಟು ನಯನ ಎಲ್ಲರೂ ಬಂದಿದ್ದರು. ಒಂದು ಸ್ವಲ್ಪ ಹಂಗೆ ಪರ್ಚೇಸಿಂಗ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದರೆ ಅಲ್ಲಿ ಹೋಗಿ ನನಗನ್ಸಿದ್ದೇನು ಅಂದರೆ ಕ್ಯಾಶ್ ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂತ ಹೇಳಿಬಿಟ್ಟು. ಯಾಕಂದರೆ ಅಲ್ಲಿ ಫೋನ್ಪೇ ವರ್ಕ್ ಆಗುತ್ತೆ ಅಂತ ನಾನು ಅದೇ ಹೇಳಿದ್ನೆಲ್ಲ, ಬೆಳಗ್ಗೆಯಿಂದನೂ ಬ್ಯುಸಿ ಇದ್ದೆ. ಹಾಗಾಗಿ ATM ಅಲ್ಲಿ ಏನೂ ಕ್ಯಾಶ್ ಎತ್ಕೊಳ್ಳಿಲ್ಲ. ಇನ್ನೇನು ಅಲ್ಲಿ ಫೋನ್ಪೇ ವರ್ಕ್ ಆಗುತ್ತೆ ಅಂತ ಹೋದರೆ ಅಲ್ಲಿ ನಾವು ಆಸೆ ಪಟ್ಟದ್ದು ಏನೇನೂ ತೊಗೊಳಕ್ಕಾಗಲಿಲ್ಲ, ಫೋನ್ಪೇ ವರ್ಕ್ ಆಗಲಿಲ್ಲ, ಮತ್ತು ಕ್ಯಾಶ್ ಬೇರೆ ಮೊದಲೇ ಇರಲಿಲ್ವಲ್ವ. ಹಾಗಾಗಿ ಅಲ್ಲಿಂದ ಜಾತ್ರೆ ಮುಗಿಸ್ಕೊಂಡು ಬರ್ತಾ ಇದ್ವಿ. ಬರಬೇಕಾದ್ರೆ ಹೊರ್ತು ಸಂತೋಷ್ ಅವ್ರು ಬರ್ತಾಯಿದ್ದಾರೆ ಅಂತ ಮೈಕಲ್ಲಿ ಅನೌನ್ಸ್ ಮಾಡಿದ್ರು. ನನಗಂತೂ ಫುಲ್ಲು ಖುಷಿ ಆಗೋಯ್ತು. ರಕ್ಷಿನೂ ಅಷ್ಟೇ, ಮತ್ತು ನಯನ, ಚಿಂಟು ಇವರೆಲ್ಲರೂ ಅತ್ತೆ ಪ್ಲೀಸ್ ಅವರು ನೋಡ್ಕೊಂಡು ಹೋಗೋಣ ಅಂತ ಹಿಂಸೆ ಮಾಡ್ತಾಯಿದ್ರು. ನನಗೂ ತುಂಬಾ ಖುಷಿ ಇತ್ತು ಅವರು ನೋಡಬೇಕಂತ. ಅಷ್ಟು ಹತ್ರದಿಂದ ಅವ್ರನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗಂತೂ. ಅವ್ರಿಗೂ ನಮಗೂ ಜಾಸ್ತಿ ಏನು ದೂರ ಇರಲಿಲ್ಲ, ಸ್ವಲ್ಪ ದೂರ ಅಷ್ಟೇನೇನೆ. ಅವರ ಅಭಿಮಾನಿಗಳು ಅವ್ರನ್ನ ಕೆಳಗಡೆ ಇಳಿಯೋದಕ್ಕೆ ಬಿಡಲಿಲ್ಲ ಸ್ನೇಹಿತರೆ. ಅಲ್ಲಿ ನೋಡಬೇಕಿತ್ತು, ರಿಯಲ್ಲಾಗಿ ನೋಡಬೇಕಿತ್ತು. ನೀವು ನೋಡಿ, ಅವ್ರು ಕೆಳಗಡೆ ಇಳಿತಾ ಇದ್ದಾರೆ. ಇಳ್ದಿದ ತಕ್ಷಣ ಎಷ್ಟು ಬೇಗ ಅವರು ಅಲ್ಲೇ ನಿಂತ್ಕೊಳ್ಳೋದಕ್ಕೂ ಬಿಡ್ತಾ ಇರಲಿಲ್ಲ. ಅವ್ರ ಅಭಿಮಾನಿಗಳು ಯಾವ ರೀತಿ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಅವರು ಸ್ಟೇಜ್ ಮೇಲೆ ಬಂದಿದ ತಕ್ಷಣವೂ ಅಷ್ಟೇ ಸುತ್ತ ಜನ ಎಲ್ಲ ಕ್ರೌಡ್ ಆಗಿಬಿಟ್ರು. ಪೊಲೀಸ್ನವರು ಎಷ್ಟು ಅವಾಯ್ಡ್ ಮಾಡಿದ್ರೂ ಅವ್ರನ್ನ ಅವಾಯ್ಡ್ ಮಾಡೋದಕ್ಕಾಗಲಿಲ್ಲ ಜನಗಳನ್ನ. ಅವರು ಸ್ವಲ್ಪ ಸಮಾಧಾನ ವಹಿಸಿದ್ರೆ ಇನ್ನೂ ಒಂದು ಸ್ವಲ್ಪ ಹೊತ್ತು ಸ್ಟೇಜ್ ಮೇಲೆ ಅವ್ರು ಇರ್ತಿದ್ರೇನೋ. ಜನ ಮುಂದೆ ಮತ್ತು ಪಕ್ಕದಲ್ಲೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರಲ್ಲ, ಪೊಲೀಸ್ನವ್ರಿಗೆ ಅವ್ರನ್ನ ಅವಾಯ್ಡ್ ಮಾಡೋದಕ್ಕಾಗಲೇ ಇಲ್ಲ. ಹಾಗಾಗಿ ಅವರು ಸ್ಟೇಜಿಂದ ಬೇಗನೆ ಹೊರಟ್ಬಿಟ್ರು. ನಾವು ಜಾತ್ರೆ ಮುಗಿಸ್ಕೊಂಡು ಬಂದುಬಿಡ್ತಾ ಇದ್ವಿ. ಅವ್ರು ಬರ್ತಾರೆ ಅಂತ ಅನೌನ್ಸ್ಮೆಂಟ್ ಆಗಿದ್ದಕ್ಕೇ ಅಷ್ಟೊತ್ತವರೆಗೂ ವೆಯ್ಟ್ ಮಾಡಿ ಬಂದಿದ್ದು. ಇನ್ನೇನು ಊಟ ಎಲ್ಲ ಆಗಿತ್ತು, ಒಂದು ರೌಂಡ್ ಜಾತ್ರೆ ಎಲ್ಲ ಓಡಾಡಿಕೊಂಡು ಬಂದಾಗಿತ್ತಲ್ವ, ಹೊರಟ್ಬಿಡೋಣ ಅನ್ಕೋತಾ ಇದ್ವಿ. ಆಮೇಲೆ ಅನೌನ್ಸ್ಮೆಂಟ್ ಮಾಡಿದ್ರಲ್ಲ, ನಾನು ಇಲ್ಲ ಅವ್ರು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಹೋಗಿ ನೋಡಿಕೊಂಡು ಅಲ್ಲಿಂದ ಬಂದುಬಿಟ್ವಿ. ಊಟ ಎಲ್ಲ ಚಿಕ್ಕಮ್ಮರ ರಿಲೇಷನ್ ಒಬ್ಬರು ಅಲ್ಲಿ ಅಡುಗೆ ಮಾಡಿಸಿದ್ರು, ನಾವು ಅಲ್ಲೇ ಊಟ ಮಾಡ್ಕೊಂಡು ಬಂದ್ವಿ. ಅನ್ನ ಸಾಂಬಾರು, ಮುದ್ದೆ, ಪಾಯಸ, ಬೂಂದಿ ಇಷ್ಟನ್ನು ಮಾಡಿಸಿದ್ರು. ನಮ್ಮ ಕಡೆ ಎಲ್ಲ ಇದೇ ರೀತಿ ಅನ್ನ ಸಾರು, ಪಾಯಸ, ಮುದ್ದೆನೇ ಮಾಡಿಸ್ತಾರೆ. ಈ ಥರ ಏನಾದರೂ ಫಂಕ್ಷನ್ ಅಂತ ಹೇಳಿಬಿಟ್ರೆ. ಇದು ಬೆಳಗ್ಗಿನ ವೀಡಿಯೋ. ಇದು ಬಂದು ನಾನು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡೆ. ಆದರೆ ನಾವು ಹೊರಡೋ ಗಡಿಬಿಡಿಲಿ ತಿಂಡಿ ಮಾಡಿ ಸ್ನಾನ ಪೂಜೆ ಎಲ್ಲನೂ ಮುಗಿಸಿ ನಾವು ರೆಡಿಯಾಗಿ ಹೋಗೋಷ್ಟರಲ್ಲಿ ಟೈಮು ಬೇರೆ ಆಗೋಗ್ಬಿಟ್ಟಿತ್ತು. ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ನಾನು ಸಾಯಂಕಾಲದ ಮೇಲೆ ವ್ಲಾಗ್ ಮಾಡಿಕೊಂಡೆ. ಮತ್ತು ಅಲ್ಲಿ ಹೋದ್ಮೇಲೆ ನಮ್ಮ ಮನೆಯವರು ಇದನ್ನೆಲ್ಲ ಶೂಟ್ ಮಾಡಿಕೊಟ್ರು ನನಗೆ ವೀಡಿಯೋನ ಮಾಡ್ಕೊತ. ಈ ರೀತಿ ನಾವು ಹೊರಗಡೆ ಹೋದಾಗ ಈ ರೀತಿ ಎಲ್ಲ ನಮ್ಗೆ ಹೆಲ್ಪ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತಲ್ವ. ನನಗಂತೂ ಫುಲ್ಲು ಖುಷಿಯಾಯಿತು. ಇಲ್ಲೇ ಅಂತಲ್ಲ, ಅಕಸ್ಮಾತ್ ನಾನು ಕೆಲವೊಂದು ಕಡೆ ಹೋಗದೇ ಇದ್ದರೆ ಅದು ಏನಾದರೂ ನನ್ನ ಯೂಟ್ಯೂಬ್ಗೆ ಇಲ್ಲಾಂದರೆ ನನಗೆ ಸಂಬಂಧಪಟ್ಟಿರುವಂಥದ್ದು ಆದರೆ ನಮ್ಮ ಮನೆಯವರು ಅದನ್ನು ವೀಡಿಯೋನ ಶೂಟ್ ಮಾಡ್ಕೊಂಬಂದು ಕೊಡ್ತಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಈ ಪೂಜೆಗೆ ಕರೀದೇ ಇದ್ರೂ ಸಹ ಹೋಗ್ಬೇಕಂತೆ. ನಿಮಗೆ ಗೊತ್ತಾದರೆ ಈ ರೀತಿ ಮಾಡಿಸ್ತಾರೆ ಅಂದರೆ ಸತ್ಯನಾರಾಯಣ ಪೂಜೆ ಅಷ್ಟೊಂದು ಶ್ರೇಷ್ಠವಾದ ಪೂಜೆ ಅಂತೆ. ನಾವೆಲ್ಲರೂ ಅದಕ್ಕೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬೇಗನೆ ಹೋಗಿದ್ದು. ನಾವು ಹೋಗೋಷ್ಟರಲ್ಲಿ ಪೂಜೆ ಆಗೋಗಿತ್ತು. ಮತ್ತು ಗಣಪತಿ ಹೋಮ ಇನ್ನೂ ಸ್ಟಾರ್ಟ್ ಮಾಡಿರಲಿಲ್ಲ. ನಾವು ಹೋದಾಗ ಆವಾಗ ತಾನೇ ಇವರು ಹೋಮಕ್ಕೆ ಕುತ್ಕೋತಾ ಇದ್ದರು. ಗಣಪತಿ ಹೋಮ ಫುಲ್ಲು ಆಗೋವರೆಗೂ ನಾವು ಅಲ್ಲೇ ಇದ್ವಿ. ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಮುಗಿಸ್ಕೊಂಡು ಆಮೇಲೆ ನಾವು ಮನೆಗೆ ಬಂದಿದ್ದು. ಈ ಹೋಮ ಎಲ್ಲ ಯಾವ ರೀತಿ ಮಾಡಿದ್ರು ಏನು ಅಂತ ನಾನು ಫುಲ್ಲು ವಿಡಿಯೋ ಹಾಕಿದ್ದೀನಿ, ಹೋಮ ಮುಗಿಯೋವರೆಗೂ. ಮತ್ತು ಮಹಾಮಂಗಳಾರತಿನೂ ಮಾಡಿರಲಿಲ್ಲ ಇನ್ನು ಅವರು, ಆಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿದ್ದು. ಅದು ಎಲ್ಲ ವಿಡಿಯೋನೂ ನಾನು ಹಾಕಿದ್ದೀನಿ, ಯಾವ ರೀತಿ ಇದೆ ಏನು ಅಂತ ಹೇಳಿಬಿಟ್ಟು ನೋಡಿ. ತುಂಬಾ ಚೆನ್ನಾಗಿ ಹೋಮ ಪೂಜೆ ಎಲ್ಲನೂ ಮಾಡಿದ್ದಾರೆ. ಇವ್ರು ಬಂದು ನಮ್ಮ ಯಜಮಾನ್ರ ಮನೆ ಕಡೆ ರಿಲೇಷನ್ನು. ಅದಕ್ಕೆ ನಾವೆಲ್ಲರೂ ಬೇಗನೆ ಪ್ಲ್ಯಾನ್ ಮಾಡಿಕೊಂಡು, ತುಂಬ ಹತ್ರದ ರಿಲೇಷನ್ ಆಗಿರೋದ್ರಿಂದ ಬೇಗನೆ ಪೂಜೆಗೆ ಹೋಗೋಣ ಅಂತ ಎಲ್ಲರೂ ಮಾತಾಡಿಕೊಂಡು ಬೇಗನೆ ಪೂಜೆಗೆ ಹೋದ್ವಿ. ಕಾಣಲ್ಲ ಕಣ ಮೈ ಕಡೆ ಜಾಗ ಇಲ್ಲ.
ಓಂ ಶಾಂತಿಯಸ್ತು ಪಟ್ಯಸ್ತು ತುಷ್ಟಿಯಸ್ತು ರುದ್ರಸ್ತು ವಿಕ್ರಮಸ್ತು ಅದರಲ್ಲಿರುವಂಥ ಅಕ್ಷರಗಳಲ್ಲಿ ಪದ ವರ್ಣ ಲೋಪಗಳ ನಿವಾರಣೆ ಮಾಡಿ, ವ್ಯಾಕರಣದಲ್ಲಿ ಲೋಪದೋಷದ ನಿವಾರಣೆ ಮಾಡಿ, ಏನೇ ಒಂದು ಪೂಜಾ ದ್ರವ್ಯಗಳಲ್ಲಿ ಪೂಜಾಕದಲ್ಲಿ ಕಾರ್ಯಗಳಲ್ಲಿ ಏನೇನು ಲೋಪದೋಷದೆಲ್ಲ ನಿವಾರಣೆ ಮಾಡಿ ಅಗ್ನಿದೇವ ರಕ್ಷಣೆ ಮಾಡು ಅಂತ ಪ್ರಾರ್ಥನೆ ಮಾಡಿಕೊಳ್ಳಿ. ಓಂ ತುರೇವನ ಸಂವಾಜ ನಮಃ ಪಾರ್ವತಿ ಪಜರ ಹರ ನಮಃ ಪಾರ್ವತಿ ಪಜರ ಹರ ಮಹಾದೇವ್. ಯಾರು ಹಾಕ್ಬೇಡಿ, ಒಂದು ನಿಮಿಷ. ಶಿವನ ಅಸ್ತು ಭಗವಾ ವಿಶ್ವೇಶ್ವರ ಮಹಾದೇವ ದುಂಬಕಾಯ ಪರಾಂತಕಾಯ ವಿಕಾಲಾಗ್ನಿಕಾಲಾಯ ಕಾಲಾಗ್ನಿಹದ್ನಲಕಂಠ ಮೃತ್ಯುಂಜಯಾಯ ಧರ್ಮೇಶ್ವರಾಯ ಸದಾಶಿವ ಶ್ರೀಮನ್ಮಹಾದೇವ ನಮಃ ಪಾರ್ವತಿ ಪಜರ ಹರ ಮಹಾದೇವ ಪಾರ್ವತಿ ಪಜರ ಹರ ನಿತ್ಯ ಪೂರ್ಣನಿಗೆ ಜಯವೆಂದು ಬೆಳಗುವೆ, ಜಯವೆಂದು ಬೆಳಗುವೆ ಸಕಲ ದೇವನಿಗೆ ಜಯ ದೇವ ಜಯ ದೇವ. ಸರ್ ಬನ್ನಿ. ಈ ಸಲ ಕೂತ್ಕೊಳ್ಳಿ. ಸಾಕು ಕೂತ್ಕೊಳ್ಳಿ. ಒಂದು ನಿಮಿಷ ಬಂದೆ. ಇಲ್ಲ ತಮ್ಮಲ್ಲಿ ಅದು ಎಡಮುರಿ ಇದೆ ಅಲ್ವಾ, ಅದೇನು ಮಾಡೋದು? ಏನು ಮಾಡ್ತಾರೆ ನೋಡಿ, ಹೋಮ ಎಲ್ಲ ಆಯಿತು. ಹೋಮ ಎಲ್ಲ ಆದಮೇಲೆ ನಾವು ಮಂಗಳಾರತಿನ ಮಾಡಿದ್ವಿ. ಆಮೇಲೆ ಅವ್ರ ಮನೆಯವರೆಲ್ಲ ಮತ್ತೆ ಆರತಿನ ಮಾಡಿ ಎಲ್ಲ ಆದಮೇಲೆ ಅವ್ರನ್ನೆಲ್ಲರನ್ನೂ ಮತ್ತೆ ನಾವು ಹೋಗೋಷ್ಟಲ್ಲೆಲ್ಲ ಹೋಮಕ್ಕೆ ಕೂತ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರನ್ನೆಲ್ಲರನ್ನೂ ಮಾತಾಡ್ಸೋದಕ್ಕಾಗಿರಲಿಲ್ಲ. ಎಲ್ಲ ಪೂಜೆ ಎಲ್ಲ ಆದಮೇಲೆ ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಹೋಳ್ಗೆ ಊಟ ಮಾಡಿಸಿದ್ರು, ಅಂದರೆ ಒಬ್ಬಟ್ಟು ಊಟ ಮಾಡಿಸಿದ್ರು. ಊಟ ಎಲ್ಲ ಮಾಡಿಕೊಂಡು ನಾವು ಹೊರಟ್ಬಿಟ್ವಿ ಅಲ್ಲಿಂದ. ನಾವು ಯಾವ ಊರಿಗೆ ಹೋಗಿದ್ವಿ ಗೊತ್ತಾ? ಸಾಲು ಮರದ ತಿಮ್ಮಕ್ಕ ಅವರ ಊರಿಗೆ ಹೋಗಿದ್ದಿದ್ದು. ಅವರು ಮನೆ ಅಂತ ಇದು. ಅವರು ಎಷ್ಟೊಂದು ಮರಗಳನ್ನ ಹಾಕಿದ್ದಾರೆ ಅಂದರೆ ನಿಜ, 1.5 ಕಿಲೋಮೀಟ್ರಷ್ಟು ಫುಲ್ಲೂ ಅದು ಒಂದು ಏನೇ ಹೇಳ್ತಾರೆ ಅಂದರೆ ನೆರಳಿರುತ್ತಲ್ಲ, ಅದನ್ನು ಸ್ವರ್ಗ ಅಂತಲೇ ಕರಿಬೋದು. ಇವಾಗಿನ ಬಿಸಿಲನ್ನ ನೆನೆಸ್ಕೊಂಡ್ರೆ ಅಷ್ಟು ದೂರನೂ ಸುಧಾ ನಮಗೆಲ್ಲೂ ಒಂದು ಸ್ವಲ್ಪನೂ ಬಿಸಿಲು ಅನಿಸ್ಲಿಲ್ಲ. ಅಷ್ಟೊಂದು ಚೆನ್ನಾಗಿತ್ತು. ಅಷ್ಟೊಂದು ಮರಗಳನ್ನ ಬೆಳೆಸಿದ್ದಾರೆ ಅವರು, ಅಷ್ಟು ನೆರಳನ್ನು ಕೊಟ್ಟಿದ್ದಾರೆ. ಅವ್ರನ್ನ ನೆನೆಸ್ಕೊಂಡು ಅವ್ರ ಊರನ್ನು ನೋಡಿ ತುಂಬಾ ಖುಷಿಯಾಯಿತು ನನಗಂತೂ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.